ಸಹಾಯಕರ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ನನಗೆ ಗೊತ್ತಿಲ್ಲ. ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ಥರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ ಅಂತ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಈ ರೀತಿ ದಾಳಿಯಿಂದ ಏನಾದರೂ ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾಯಿದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾಯಿದ್ದಿದ್ದು ಅವರು. ಹಾಂ ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಬಗ್ಗೆ ಸಾಕಷ್ಟು ಚರ್ಚೆ. ಈಗ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು. ಯಾರಿಗೂ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗಲಿಲ್ಲ ಅವರು. ನನಗೆ ಗೊತ್ತಿದ್ದಂಗೆ ಅವ್ರು ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು. ಅವ್ರ ಇಲಾಖೆ ಸಂಬಂಧ ಅವರೇ ಹೇಳಿಕೆ ಕೊಟ್ಟಿದ್ದಾರಿಲ್ಲ. ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಹಾಂ ಸರ್, ಈಗ ಇಕ್ಬಾಲ್ ಹುಸೇನ್ ಅವರು 6 ಅಥವಾ 9ಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಈಗ ಅವರವರು ಅಭಿಪ್ರಾಯ ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾವಿಸ್ತೀನಿ 28ವರೆಗೂ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ತೊಗೊಳ್ಬೇಕು? ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಈ ಬದಲಾವಣೆ ಆಗಬೇಕಾದ್ರೆ ಮಾನ್ಯ ರಾಹುಲ್ ಗಾಂಧಿ ಅವರು, ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಮ್ಮಿಂದ ಯಾರು? ಈಗ ಮಾನ್ಯ ಮುಖ್ಯಮಂತ್ರಿ ಏನಂದರು, ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ. ಮೊನ್ನೆ ಮೈಸೂರಲ್ಲೂ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬೆಳಗಾಮಲ್ಲೂ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾವು ಅದೇ ಹೇಳ್ತಾ ಇರೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತೀರ್ಮಾನ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ದು ನಾವು ಗೆರೆ ದಾಟಲ್ಲ. ಈಗ ನಾನೇನಂದೆ, ಅವ್ರಿಗೆ ಬದಲಾವಣೆ ಮಾಡಬೇಕು, ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಮಾತ್ರ ಸಾಧ್ಯ ಅಂದಿಲ್ವ ನಾನು? ಅದಕ್ಕಿಂತ ಮುಂಚೆ ಏನಂದೆ, ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಅಂದರೆ ಮಾನ್ಯ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರಿಂದ ಮಾತ್ರ ಸಾಧ್ಯ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅದು ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಗೊತ್ತಿರ್ತದೆ. ಹೈಕಮಾಂಡ್ ಗೊತ್ತಿರ್ತದೆ. ಇಲ್ಲ, ಆ ಥರ ನನಗೆ ಗೊತ್ತಿಲ್ಲ. ಹೇಳಿದ್ದೀನಿ. ಹಾಂ, ಥ್ಯಾಂಕ್ ಯು.